माता की बोलो, भारत माता की बोलो, कांग्रेस पार्टी की बोलो, यूथ कांग्रेस की जೊತೆ ಇವತ್ತು ಹುಬ್ಳಿ ಧಾರವಾಡದ ಯುವಕ ಒಬ್ಬ ಯೂತ್ ಕಾಂಗ್ರೆಸ್ ಇಂದ ಬಂದಂತ ನಮ್ಮೆಲ್ಲರ ನಾಯಕರಾದಂತ ಶ್ರೀನಿವಾಸ್ ಮಾನೆ ಸಾಹೇಬ್ರೆ, ಜಿಲ್ಲಾ ಅಧ್ಯಕ್ಷರಾದಂತ ಇಮ್ರಾನ್ ರವರೇ, ಕಾರ್ಪೊರೇಟರ್ ಆದಂತ ಆರಿಫ್ ರವರೇ, ನಮ್ಮ ಆಪೋಸಿಷನ್ ಲೀಡರ್ ಆದಂತ ಮಹಿಳೆಯರಾದಂತ ಸುವರ್ಣರವರೇ, ಸಂತೋಷ್ ಚಲ್ವಾಡಿಯರವರೇ, ಎಲ್ಲ ನನ್ನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಯುವಕ ಮಿತ್ರರೇ, ಇವತ್ತು ನಾವಿಲ್ಲಿ ಸೇರಿರೋದು ಏನಕ್ಕೆ? ಈ ಸುಟ್ಟು ಬಿಸಿಲು 42 ಡಿಗ್ರಿ ಇದೆ, ಆದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಯುವಕರಿಗೆ ಸೇರಿರೋದು ಏನಕ್ಕೆ ಅಂದ್ರೆ ಒಬ್ಬ ವಿಕೃತ ಕಾಮಿ ವಿರುದ್ಧ ನಾವೆಲ್ಲ ಸೇರಿದ್ದೀವಿ. ಪ್ರಜ್ವಲ್ ರೇವಣ್ಣನವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗಕ್ಕೆ ಅಲ್ಲ, ಅವನ ಕಾಮಕಾಂಡವನ್ನ ಹಾಸನದ ಜನತೆ ಮೇಲೆ, ಕರ್ನಾಟಕದ ಮಹಿಳೆಯರ ಮೇಲೆ ತೋರಿಸಕ್ಕಲ್ಲ. ನನ್ಗೆ ಇವತ್ತು ತುಂಬಾ ನೋವಾಗ್ತಾ ಇದೆ. ನನ್ನ ತಾಯಿಂದಿರನ್ನ ನಿಲ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವ್ನು ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ, ಬಟ್ ಆ ಮಹಿಳೆಯರ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋನ ಹೊರಗೆ ಬಿಡೋದ್ ಮುಖಾಂತರ 7800 ಮಹಿಳೆಯರ ಮೇಲೆ ಅವನು ದೌರ್ಜನ್ಯವನ್ನ ಎಸಗಿದ್ದಾನೆ. ಇವತ್ತು 2800 ಮಹಿಳೆಯರು, ಅವರ ಕುಟುಂಬಗಳು, 50 ವರ್ಷ ಆಗಿರೋರು, 60 ವರ್ಷ ಆಗಿರೋದು, ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರನ್ನ ಕೂಡ ಬಿಟ್ಟಿಲ್ಲ. ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾವುದೇ ಒಂದು ಮಹಿಳೆ ಅವನು ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ. ನಾವೆಲ್ಲ ಆ ವಿಡಿಯೋ ನೋಡಿ ಅಸಹ್ಯ ಆಗೋಯ್ತು. ನನ್ಗೆ 7 ದಿನ ಮಲ್ಗಕ್ಕಾಗಿಲ್ಲ, ನನ್ನ ಕಣ್ಣಲ್ಲಿ ನೀರಿತ್ತು. ಆ ತಾಯಿ ಒಬ್ಳು ಕೆಲಸ ಮಾಡುವಂತ, ಅವ್ನ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಮೇಲೆ ಅವ್ನ ದೌರ್ಜನ್ಯ ನೋಡಿ. ನ್ಯಾಯ ಬೇಕು. ಈ ದೇಶದ ಪ್ರಧಾನ ಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಡಿಯರು. ಇದೇ ಹುಬ್ಳಿಯಲ್ಲಿ ಒಬ್ಬ ನನ್ನ ತಂಗಿ ಆದಂತ ಮೇ ಅವರನ್ನ ಕೊಲೆ ಮಾಡಿದ. ಅದನ್ನ ನಾನು ಜೋರ ಖಂಡಿಸ್ತೀನಿ. ಆ ಮೇ ಅನ್ನ ಕೊಂದವನ ಮೇಲೆ ಆರೋಪ ಎಷ್ಟೇ ಈ ಪ್ರಜ್ವಲ್ ರೇವಣ್ಣನು ಒಂದೇ, ಅವನು ಒಂದೇ. ಪ್ರಹ್ಲಾದ್ ಜೋಶಿ ಅವರು, JP ನಡ್ಡಾರವರು, ಅಮಿತ್ ಶಾ ಅವರು, ಮೋದಿರವರು ನೇಹಾ ಬಗ್ಗೆ ಮಾತಾಡಿದ್ರು. ಆದ್ರೆ ಈ 2800 ಮಹಿಳೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? 2800 ಮಹಿಳೆಗಳು ನನ್ನ ತಾಯಿದ್ರು, ನನ್ನ ಅಕ್ಕಂದಿರು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ಎತ್ತಿ ಕಾಯುವಂತ. ಆದ್ರೆ ಈ ಪ್ರಜ್ವಲ್ ರೇವಣ್ಣ ಅಂತ ವಿಕೃತ ಕಾಮಿ ಇಂಥವ್ರಿಗೆ ನೇರು ದಂಡಿಗೆ ಆಗ್ಬೇಕು. ಯಾವುದೇ ತರವಾಗಿ ಅವರಿಗೆ ಬಿಟ್ಕೊಡ್ಬಾರ್ದು. ಎಂಪಿಗೆ ಕಂಟೆಸ್ಟ್ ಮಾಡಿ ಪೋಲಿಂಗ್ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುತ್ತೆ ಅಂತ ಓಡೋಗಿದ್ದಾರೆ, ಭಯಪಟ್ಟು ಓಡೋಗಿದ್ದಾರೆ. 2800 ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿನ್ಗೆ ಎಲ್ಲಿದ್ದು ಧೈರ್ಯ? ಯಾವ ಧೈರ್ಯದ ಮೇಲೆ ಮಾಡಿದ್ಯಾ? ಏನು ನಿಮ್ಮ ಮನೆಯಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಅಂತನ? ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಅಪ್ಪ MP ಅಂತನ? ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ? ಇಲ್ಲ ನಿಮ್ಮ NDA ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಧೈರ್ಯದಲ್ಲಿ ಮಾಡಿದ್ಯಾ? ಪ್ರತಿಯೊಬ್ಬ ಮಹಿಳೆ ನಾನು ಇವತ್ತು ಕರೆ ಕೊಡ್ತೀನಿ. ಕರ್ನಾಟಕದ ಮಹಿಳೆಯರೇ, ಯಾರ್ಯಾರ ಮೇಲೆ ಪ್ರಜ್ವಲ್ ರೇವಣ್ಣನವರು ಇಂಥ ಹೀನಾಯ ಕೆಲಸವನ್ನ ಮಾಡಿದ್ದಾರೆ, ನಿಮ್ ಪರವಾಗಿ ನಾನು ನಿಂತಿದ್ದೀವಿ. DK ಶಿವಕುಮಾರ್ ಅವರು ನಿಂತಿದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ,
ಯಾರು ಭಯ ಪಡಬೇಡಿ. ಇಂಥ ವಿಕೃತ ಕಾಮಿಗಳನ್ನ ಭಯ ಪಡಬೇಡಿ. ಇಂಥವ್ರ ಮೇಲೆ ನೀವು ಯಾವುದೇ ತರವಾದಂತ ಭಯ ಇಟ್ಕೋಬೇಡಿ. ಕಾಂಗ್ರೆಸ್ ಪಕ್ಷ ಇದೆ, ನಾನಿದ್ದೀನಿ, ನನ್ನ ಜೊತೆ ನಮ್ಮ ಮಾನೆ ಸರ್ ಇದ್ದಾರೆ. ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕ, ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಪ್ರತಿಯೊಬ್ಬ ಕಾಂಗ್ರೆಸ್ನ ಯುವಕ ನಿಮ್ ಪರ ಇದ್ದಾನೆ. ಯಾರು ಭಯ ಪಡಬೇಡಿ. ಮಾಜಿ ಪ್ರಧಾನಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ವಿ ಡೋಂಟ್ ಕೇರ್. ಕರ್ನಾಟಕದ ಮಹಿಳೆಯರ ಮೇಲೆ, ಕರ್ನಾಟಕದ ಮಾತೆಗಳ ಮೇಲೆ, ಅಕ್ಕ ತಂಗಿಯರ ಮೇಲೆ ನಮಗಿರುವ ಗೌರವ, ನಮಗಿರುವಂತ ರೆಸ್ಪೆಕ್ಟ್ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಇರುವಂತ ಗೌರವನ್ನ ಕೆಳಗಡೆ ಬರಕ್ ನಾವು ಬಿಡಲ್ಲ. ಆ ಒಂದು ಕೆಲಸ ಮಾಡುವಂತ, ಮನೆ ಕೆಲಸ ಮಾಡುವಂತ ಒಬ್ಬರು ಮಹಿಳೆ ಬೇಡ ಬೇಡ ಅಂತ ತಲೆ ಚೆಚ್ಕೊಂಡ್ರು. ಈ ವಿಕೃತ ಕಾಮಿ ಅವರನ್ನ ಬಿಟ್ಟಿಲ್ಲ. ಒಂದು ನಿನಗೆ ತಾಯಿ ಇದ್ದಾರೆ, ಮನೆಯಲ್ಲಿ ತಂಗಿಯರಿದ್ದಾರೆ. ಮಾನ ಮರ್ಯಾದೆ ಇದೆಯೇನಯ್ಯ? ಮಾನ ಮರ್ಯಾದೆ ಇದೆಯಲ್ರಯ್ಯ? ಬಿಜೆಪಿನವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ಅಲಯನ್ಸ್ ಮಾಡಿದ್ದಾರೆ, ಅಮಿತ್ ಶಾ ಅವರು ಅಲಯನ್ಸ್ ಮಾಡಿದ್ದಾರೆ, ಜೆ.ಪಿ. ನಡ್ಡಾ ಅವರು ಅಲಯನ್ಸ್ ಮಾಡಿದ್ದಾರೆ. ಏನ್ರಿ ನೀವು ಅಲಯನ್ಸ್ ಮಾಡೋ ಲಕ್ಷಣ ಇದು? ಲಕ್ಷಣ ಇದು ನಿಮ್ದು? ಜೆ.ಪಿ. ನಡ್ಡಾರವರೇ ಬರ್ತೀರಲ್ಲ ಅಲ್ಲೇ ಮನೆಗೆ? 7800 ಮಹಿಳೆಯರ ಮನೆಗೆ ಬರ್ತೀರಾ ನೀವು? ಪ್ರತಿಯೊಬ್ಬ ಮಹಿಳೆಯನ್ನ ಅಕ್ಕ, ಪ್ರತಿಯೊಬ್ಬ ಮಹಿಳೆಯನ್ನ ತಂಗಿ, ಪ್ರತಿಯೊಬ್ಬ ಮಹಿಳೆಯನ್ನ ತಾಯಿ. ಆ ತಾಯಿನ, ಆ ಅಕ್ಕನ್ನ, ಆ ತಂಗಿನ ಮುಟ್ಟಿದ್ರೆ ಬಿಡ್ತೀವ ನಾವು? ಮಿಸ್ಟರ್ ಪ್ರಜ್ವಲ್ ರೇವಣ್ಣ, ನೀನು ಫ್ರಾಂಕ್ಫರ್ಟ್ಗಾದ್ರೂ ಓಡೋಗು, ಈ ಭೂಮಿಯ ಅಡಿಗಾದ್ರೂ ಓಡೋಗು, ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ. ಈ ಮಹಿಳೆಯರು ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಾಯಿ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ನನ್ನ ತಾಯಿದ್ದೀರನ್ನ ನೀನು ಜೂಲಿಗೋಸ್ಕರ, ನಿನ್ನ ಇಷ್ಟಕ್ಕೋಸ್ಕರ ಅವ್ರನ್ನ ಹಾಳು ಮಾಡ್ತೀರಾ, ಅವರ ಜೀವನವನ್ನು ಹಾಳು ಮಾಡ್ತೀರಾ? ಮಾನ ಮರ್ಯಾದೆ ಇದೆಯೇನಯ್ಯ? ಇವತ್ತು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ, ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಹಿಂದೋಗಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೋಗಲ್ಲ. ಯಾವುದೇ ಕಾರಣ ನಾನು ಇವತ್ತಿನ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡಬೇಕ್ರಿ. ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಡೆಪ್ಯೂಟಿ ಸಿಎಂ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಎಲ್ಲರೂ ಒಂದೇ. ಇಲ್ಲಿ ಕೂತಿರುವಂತ ನನ್ನ ತಾಯಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ಕುಮಾರಸ್ವಾಮಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ರೇವಣ್ಣನೂ ಒಂದೇ. ಯಾರು ಕೂಡ ಮೇಲಿಲ್ಲ. ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಏನಕ್ಕೂ ಬಿಡಿದ್ರ ನೀವು ನಡೆದಿದ್ದೇ ದಾರಿ ಅಂತ. ಬಿಜೆಪಿ ಅವ್ರ ಕೈ ಜೋಡಿಸ್ಬಿಟ್ರೆ ನೀವು ಏನಾದ್ರೂ ಮಾಡ್ಕೊಳ್ತೀರಾ ಅಂತ. 2800 ಮಹಿಳೆಯರು, 2800 ಕುಟುಂಬಗಳು ಇವತ್ತು 2800 ಕುಟುಂಬಗಳು. ಆ ತಾಯಿಂದಿರು 50 ವರ್ಷ 60 ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ. ಒಬ್ಬರನ್ನ ಬಿಟ್ಟಿಲ್ಲ. ಅವ್ರ ಮುಂದೆ ಹುಡುಗಿಯರು ಹೋಗಕ್ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ, ನೀನು ಅಮೆರಿಕದಲ್ಲಾದ್ರೂ ಕೂತ್ಕೋ, ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ ನಿನ್ನನ್ನ ಬಿಡಲ್ಲ. ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ಅನ್ಯಾಯವನ್ನ ನಾವು ಎತ್ತಿ ಕೇಳ್ತೀವಿ ಅಂತ ಹೇಳ್ತೀನಿ. ಕೊನೆಯದಾಗಿ ನಾನು ಹೇಳ್ತೀನಿ ಕೇಳ್ರಿ. ಇವತ್ತು ಇದು ಶುರುವಾದ. ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ 20, 30, 40 ವರ್ಷ ಆಗಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ.
ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರೇ, ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ಕರ್ನಾಟಕದ ನಾಯಕರೇ, ಕರ್ನಾಟಕದ ಜನತೆ ನಿಮ್ಮ ಮನೆಯಲ್ಲಾಗಿದ್ರೆ ಸುಮ್ಮನೆ ಇರ್ತಾ ಇದ್ರ? 2800 ಮಹಿಳೆಯರು ಅವರ ಜೀವವನ್ನ ಕೆರಳಿಸುವಂತ ಒಬ್ಬ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ, ಅವನಂತ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕರ್ನಾಟಕದ ಜನತೆ ಅವರಿಗೆ ಯಾವುದೇ ಕಾರಣಕ್ಕೂ ಸಾರಿಯನ್ನ ಕೊಡಬಾರ್ದು, ಎಕ್ಸ್ಕ್ಯೂಸ್ ಅನ್ನ ಕೊಡಬಾರ್ದು. ನಾನು ಹಾಗೂ ನನ್ನ ಯೂತ್ ಕಾಂಗ್ರೆಸ್ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ, ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ನಾನು ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಆಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ಬನ್ನಿ ಆಚೆ, ಕರ್ನಾಟಕದ ರಸ್ತೆಗಳಿಗೆ ಬನ್ನಿ. ಬಿಡಬೇಡಿ ಅವನ್ನ ಭಯ ಪಡಬೇಕು. ಒಂದು ಮಹಿಳೆಯನ್ನ ಮುಂದಕ್ಕೆ ಅವ್ರು ಭಯ ಪಡಬೇಕು. ಕರ್ನಾಟಕದ ಜನತೆಗೆ ಹೇಳಕ್ಕೆ ಕೇಳಕ್ಕೆ ಜನ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ವಿಕೃತ ಕಾಮ್ಯ. ನಾನು ನನ್ನ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಮಾಧ್ಯಮ ಸ್ನೇಹಿತರೆ, ಯಾರು ಭಯ ಪಡಬೇಡ್ರಿ. ಏನೋ ಕೇಸ್ ಹಾಕ್ಬಿಟ್ಟಿದ್ದಾನೆ, ಏನೋ ಡಿಫಾಮೇಷನ್ ತಗೊಂಡ್ಬಂದ್ಬಿಟ್ಟಿದ್ದಾನೆ, ಮಾತಾಡಕ್ಕಾಗಲ್ಲ ಅಂತ ಸ್ಟೇ ಮೇಲೆ ಭಯ ಪಡಬೇಡ್ರಿ. ಕರ್ನಾಟಕದ ಮಹಿಳೆ, ಕರ್ನಾಟಕದ 2800 ಮಹಿಳೆಯರ ಜೀವನವನ್ನು ಹಾಳು ಮಾಡಿದಂತ ವಿಕೃತ ಕಾಮಿ ಅವರು. ಯಾರು ಭಯ ಪಡಬೇಡಿ, ನಿಮ್ ಪರ ನಾವಿದ್ದೀವಿ. ಕರ್ನಾಟಕದ ಜನತೆಗೆ ತೋರಿಸಿ, ಇಂಥ ವಿಕೃತ ಕಾಮಿಯನ್ನ ಕಲ್ಲೆಸಿಕೊಳ್ಳಬೇಕು ಅಂತ ತೋರಿಸಿ. ನಾನು ಮಾಧ್ಯಮದ ಮಿತ್ರಗಳಿಗೆ, ಪವರ್ ಟಿವಿ ಅವರಿಗೆ, ಅವರ ಧೈರ್ಯಕ್ಕೆ ಸಲ್ಯೂಟ್ ಹೊಡಿತೀನಿ. ಯಾವುದೇ ಕಾರಣ ಇರಲಿ, ಏನೇ ಇರಲಿ, ಐ ಡೋಂಟ್ ಕೇರ್ ಅಂತ ಜನರ ಮುಂದೆ ತಾವು ಬಂದಿರುವಂತ ಪವರ್ ಟಿವಿ ಅವರಿಗೆ ನಾನು ಸಲ್ಯೂಟ್ ಮಾಡ್ತೀನಿ. ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಕೈ ಮುಗಿದು ಕೇಳ್ತೀನಿ, ಇಡೀ ರಾಜ್ಯಕ್ಕೆ ತೋರಿಸಿ, ಇಂಥ ಒಂದು ವಿಕೃತ ಕಾಮಿಯನ್ನ ಏನ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ನನಗೆ ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ, ಈ ಕಾರ್ಯಕ್ರಮನ ಆಯೋಜಿಸಿದಂತ ಜಿಲ್ಲಾಧ್ಯಕ್ಷರಾದಂತ ಇಮ್ರಾನ್ ಅವರಿಗೆ ಧನ್ಯವಾದಗಳು. ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂತ ಸುಪ್ರೀತ್ ಅವರಿಗೆ ಧನ್ಯವಾದಗಳು. ಶಾಜ್ಮಾನ್ ಅವರು, ರಜತ್ ಅವರು, ಆರಿಫ್ ರವರು, ಸುವರ್ಣರವರು, ಎಲ್ಲ ನನ್ನ ಮೋಹನ ಸುಂಡಿ ಅವರು, ಅಬ್ದುಲ್ ದೇಸಾಯಿ ಅವರು, ಸಂತೋಷ್ ಸಲವಾಡಿ ಅವರು, ಪ್ರತಿಯೊಬ್ಬ